ಯೂರಿಕ್ ಆ್ಯಸಿಡ್ ಬಗ್ಗೆ ಅನೇಕ ಜನರಿಗೆ ಅನೇಕ ತಪ್ಪು ಮಾಹಿತಿಗಳಿದೆ. ಉದಾಹರಣೆಗೆ, ಟೊಮೆಟೊ ತಿಂದರೆ ಯೂರಿಕ್ ಆ್ಯಸಿಡ್ ಹೆಚ್ಚಾಗುತ್ತೆ, ಹುಳಿ ಪದಾರ್ಥ ತಿಂದರೆ ಯೂರಿಕ್ ಆ್ಯಸಿಡ್ ಹೆಚ್ಚಾಗುತ್ತೆ, ಮತ್ತು ರಕ್ತದಲ್ಲಿ ಆ್ಯಸಿಡಿಟಿ ಹೆಚ್ಚಾದರೆ ಯೂರಿಕ್ ಆ್ಯಸಿಡ್ ಹೆಚ್ಚಾಗುತ್ತೆ, ಹೊಟ್ಟೆಯಲ್ಲಿರೋ ಆ್ಯಸಿಡಿಟಿ ಹೆಚ್ಚಾದರೆ ಯೂರಿಕ್ ಆ್ಯಸಿಡ್ ಹೆಚ್ಚಾಗುತ್ತೆ. ಈ ರೀತಿ ಅನೇಕ ತಪ್ಪು ಮಾಹಿತಿಗಳು ಜನರಲ್ಲಿ ಇದೆ. ಸೊ ಹಾಗಾಗಿ ಯೂರಿಕ್ ಆ್ಯಸಿಡ್ ಅಂದರೆ ಏನು? ಯೂರಿಕ್ ಆ್ಯಸಿಡ್ ನಿಜವಾಗ್ಲೂ ಅಷ್ಟು ಕೆಟ್ಟ ಪದಾರ್ಥನ? ಅದು ಬಾಡಿಯಲ್ಲಿ ಹೇಗೆ ಉತ್ಪತ್ತಿ ಆಗುತ್ತೆ? ಯಾವ್ಯಾವ ಪದಾರ್ಥ ತಿಂದರೆ ಹೆಚ್ಚಾಗುತ್ತೆ, ಯಾವ ಪದಾರ್ಥ ತಿಂದರೆ ಕಡಿಮೆ ಆಗುತ್ತೆ? ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೇನೆ. ನಮಸ್ಕಾರ, ನಾನು ಡಾಕ್ಟರ್ ಓಂ ಪ್ರಕಾಶ್. ಯೂರಿಕ್ ಆ್ಯಸಿಡ್ ಅಂದರೆ ನಮ್ಮ ದೇಹದಲ್ಲಿ ಅನೇಕ ಸೆಲ್ಗಳಿರುತ್ತೆ, ಅಂದರೆ ಜೀವಕೋಶಗಳು. ಅನೇಕ ಜೀವಕೋಶಗಳಲ್ಲಿ ಮುಖ್ಯವಾದ ಒಂದು ಅಂಶ DNA. ಸೊ ಈ DNA ಅನ್ನು ತಯಾರಿಸಲು ಉಪಯೋಗವಾಗುವಂಥ ಒಂದು ಅತ್ಯಂತ ಮುಖ್ಯವಾದ ಒಂದು ಪದಾರ್ಥ ಪ್ಯೂರಿನ್. ನಮ್ಮ ದೇಹ ಹೆಚ್ಚಿನ ಪ್ಯೂರಿನ್ ಅಂಶವನ್ನು ಹೊರಗಡೆ ಹಾಕುವಾಗ ಅದನ್ನು ಬೇರೆ ಒಂದು ಪದಾರ್ಥವಾಗಿ ಮಾರ್ಪಡಿಸುತ್ತೆ. ಆ ಪದಾರ್ಥನೇ ಯೂರಿಕ್ ಆ್ಯಸಿಡ್. ಸೊ ಆ ಯೂರಿಕ್ ಆ್ಯಸಿಡನ್ನು ನಮ್ಮ ದೇಹ ಕಿಡ್ನಿಯ ಮೂಲಕ ಹೊರಗಡೆ ಹಾಕುತ್ತೆ. ಸೊ ಈಗಾಗಲೇ ಹೇಳಿದಂಗೆ ನಮ್ಮ ಪ್ರತಿಯೊಂದು ಸೆಲ್ಲಲ್ಲೂ DNA ಇರೋದ್ರಿಂದ ನಮ್ಮ ದೇಹ ತನ್ನ ಸೆಲ್ಗಳನ್ನು ಯಾವಾಗಲೂ ರೀಸೈಕಲ್ ಮಾಡ್ತಾ ಇರುತ್ತೆ. ದೇಹದಲ್ಲಿ ರೀಸೈಕ್ಲಿಂಗ್ ಪ್ರೊಸೆಸ್ ನಡೀತಾ ಇರುತ್ತೆ. ಹಳೆಯ ಜೀವಕೋಶಗಳು ಹೋಗಿ ಹೊಸ ಜೀವಕೋಶಗಳು ಬರ್ತಾ ಇರುತ್ತೆ. ಸೊ ಹೀಗೆ ಆಗ್ತಾ ಇರುವಾಗ ಹಳೆಯ ಜೀವಕೋಶಗಳಿಂದ ಉಪಯೋಗ ಆಗುವಂಥ ಎಲ್ಲ ಪದಾರ್ಥಗಳನ್ನು ದೇಹ ಮರು ಉಪಯೋಗಿಸಿ ರೀಸೈಕ್ಲಿಂಗ್ ಮಾಡಿ ಅದರಲ್ಲಿ ಉಪಯೋಗ ಆಗದೇ ಇರುವಂಥ ಪದಾರ್ಥವನ್ನು ಹೊರಗಡೆ ಹಾಕ್ತಾ ಇರುತ್ತೆ. ಇಂತಹ ಒಂದು ಪ್ರೋಸೆಸ್ಸಲ್ಲಿ ಅಲ್ಲಿ ಸಿಗುವಂಥ ಪ್ಯೂರಿನನ್ನು ಯೂರಿಕ್ ಆ್ಯಸಿಡ್ ಆಗಿ ಮಾರ್ಪಡಿಸಿ ದೇಹದಿಂದ ಹೊರಗಡೆ ಹಾಕೋಕ್ಕೆ ಪ್ರಯತ್ನ ಪಡುತ್ತೆ. ಇಷ್ಟೇ ಅಲ್ಲದೆ ನಾವು ತಗೊಳ್ಳುವಂಥ ಆಹಾರದಲ್ಲಿ ಕೂಡ ಪ್ಯೂರಿನ್ ಅನ್ನೋ ಅಂಶ ಇರುತ್ತೆ. ಹೆಚ್ಚಾಗಿ ಪ್ಯೂರಿನ್ ಮತ್ತು ಪ್ರೋಟೀನ್ಗೂ ಹೆಚ್ಚು ನಿಕಟ ಸಂಬಂಧ ಇದೆ. ಹಾಗಾಗಿ ಪ್ರೋಟೀನ್ ಹೆಚ್ಚಿರುವಂಥ ಆಹಾರದಲ್ಲಿ ಪ್ಯೂರಿನ್ ಇರುತ್ತೆ. ಉದಾಹರಣೆಗೆ ಮಾಂಸ ಆಹಾರ, ಕೋಳಿ ಮತ್ತು ಕುರಿ, ಸೋಯಾಬೀನ್ ಇಂತಹ ಆಹಾರದಲ್ಲಿ ಪ್ಯೂರಿನ್ ಹೆಚ್ಚಾಗಿ ಇರುತ್ತೆ. ಸೊ ಒಂದು ಕಡೆ ನಮ್ಮ ದೇಹ ಸೆಲ್ಗಳನ್ನು ರೀಸೈಕಲ್ ಮಾಡುವಾಗ ಪ್ಯೂರಿನನ್ನು ಉಪಯೋಗಿಸ್ಕೊಳ್ತಾ ಇರುತ್ತೆ. ಈ ಕಡೆ ನಾವು ಆಹಾರದ ರೂಪದಲ್ಲಿ ಕೂಡ ಪ್ಯೂರಿನನ್ನು ತಗೊಳ್ತಾ ಇರುತ್ತೇವೆ. ಯಾವಾಗ ಈ ಪ್ಯೂರಿನ್ ನಮ್ಮ ದೇಹದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಆಗುತ್ತೆ, ಅದನ್ನು ಹೊರಗಡೆ ಹಾಕೋಕ್ಕೆ ಅದು ಯೂರಿಕ್ ಆ್ಯಸಿಡ್ ಆಗಿ ಮಾರ್ಪಡುತ್ತೆ. ಆ್ಯಕ್ಚುಲಿ ಯೂರಿಕ್ ಆ್ಯಸಿಡ್ ದೇಹಕ್ಕೆ ಯಾವುದೇ ತೊಂದರೆ ಮಾಡೋದಿಲ್ಲ. ಯೂರಿಕ್ ಆ್ಯಸಿಡ್ ತಾನಾಗಿ ಯಾವಾಗಲೂ ದೇಹಕ್ಕೆ ತೊಂದರೆ ಮಾಡೋದಿಲ್ಲ. ಆದರೆ ಅದರ ಪ್ರಮಾಣ ಅಗತ್ಯಕ್ಕಿಂತ ಹೆಚ್ಚಾದರೆ ಮಾತ್ರ ಅದರಿಂದ ತೊಂದರೆ ಶುರು ಆಗುತ್ತೆ. ಹಾಗಾದರೆ ಯೂರಿಕ್ ಆ್ಯಸಿಡ್ ನಮ್ಮ ದೇಹದಲ್ಲಿ ಎಷ್ಟು ಪ್ರಮಾಣದಲ್ಲಿರಬೇಕು? ಯೂರಿಕ್ ಆ್ಯಸಿಡ್ ನಮ್ಮ ದೇಹದಲ್ಲಿ 4.5ರಿಂದ ಹಿಡಿದು 7.5 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ವರೆಗೂ ಯೂರಿಕ್ ಆ್ಯಸಿಡ್ ನಮ್ಮ ದೇಹದಲ್ಲಿ ಇರ್ಬೋದು. ಯಾವಾಗ ಅದು 7.5ರಿಂದ ಹೆಚ್ಚಾಗುತ್ತೋ ಅದು ಸ್ಲೋಲಿ ಒಂದು ಕ್ರಿಸ್ಟಲೈಸ್, ಒಂದು ಘನ ರೂಪ ತಾಳಿ ಜಾಯಿಂಟ್ಗಳಲ್ಲಿ ಶೇಖರಣೆ ಆಗೋಕ್ಕೆ ಶುರುವಾಗುತ್ತೆ. ಯೂರಿಕ್ ಆ್ಯಸಿಡ್ ಹೆಚ್ಚಾದರೆ ನಮಗೆ 2 ರೀತಿಯ ತೊಂದರೆಗಳು ಉಂಟಾಗುತ್ತೆ. ಒಂದು, ಜಾಯಿಂಟ್ಗಳಲ್ಲಿ ಊತ ಕಾಣಿಸ್ಕೊಳ್ಳೋದು, ಅದಕ್ಕೆ ಗೌಟಿ ಆರ್ಥರೈಟಿಸ್ ಅಂತ ಕರೀತಾರೆ. ಮತ್ತೊಂದು, ಕಿಡ್ನಿಯಲ್ಲಿ ಸ್ಟೋನ್ ಫಾರ್ಮೇಷನ್ ಆಗೋದು, ಯೂರಿಕ್ ಆ್ಯಸಿಡ್ ಸ್ಟೋನ್ ಫಾರ್ಮೇಷನ್ ಆಗೋದು. ಈಗ ಜಾಯಿಂಟಲ್ಲಿ ಆಗುವಂಥ ತೊಂದರೆ ಏನಂತ ನೋಡೋಣ. ಜಾಯಿಂಟ್ಗಳಲ್ಲಿ ಯಾವಾಗ ಯೂರಿಕ್ ಆ್ಯಸಿಡ್ ವರ್ಷಗಟ್ಟಲೆ ಹೆಚ್ಚಿನ ಪ್ರಮಾಣದಲ್ಲಿ ದೇಹದಲ್ಲಿ ಉಂಟಾಗ್ತಾ ಇದ್ದರೆ ಅದು ಘನೀಕೃತವಾಗಿ, ಅಂದರೆ ಕ್ರಿಸ್ಟಲ್ ಆಗಿ ಜಾಯಿಂಟ್ಗಳಲ್ಲಿ ಸೇರಿಕೊಳ್ಳಬಹುದು. ಆದರೆ ಅದು ಹೆಚ್ಚಾಗಿ ತೊಂದರೆ ಕೊಡುವಂಥದ್ದು ಜಾಯಿಂಟ್ ಯಾವುದು ಅಂದರೆ ಕಾಲಿನ ದೊಡ್ಡ ಬೆರಳು. ಸೊ ಗೌಟಿ ಆರ್ಥರೈಟಿಸ್ 90% ಜನರಿಗೆ ಕಾಲಿನ ದೊಡ್ಡ ಬೆರಳಿಗೆ ಎಫೆಕ್ಟ್ ಮಾಡುತ್ತೆ. ಅದು ಹೇಗೆ ಅಂತಂದರೆ, ನಾರ್ಮಲ್ ಆಗಿರೋ ಮನುಷ್ಯ ಸಡನ್ನಾಗಿ ಒಂದು ದಿನ ಬೆಳಿಗ್ಗೆ ಎದ್ದಾಗ ಆ ಕಾಲಿನ ಬೆರಳಲ್ಲಿ ಊತ ಕಾಣಿಸ್ಕೊಂಡು ಕೆಂಪಗೆ ರೆಡ್ ಕಲರ್ ಆಗಿ ತುಂಬ ನೋವು ಉಂಟು ಮಾಡುವಂಥ, ಸಹಿಸೋಕ್ಕೆ ಆಗಲಾರ್ದಂಥ ಒಂದು ನೋವು ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಬಹಳಷ್ಟು ಜನರಿಗೆ ಯೂರಿಕ್ ಆ್ಯಸಿಡಿಂದ
ಎಲ್ಲ ಜಾಯಿಂಟ್ಗಳಿಗೂ ನೋವು ಬರುತ್ತೆ ಅನ್ನೋ ಒಂದು ತಪ್ಪು ನಂಬಿಕೆ ಇದೆ. ಹಾಗಾಗಲ್ಲ. ಮೊದಲು ಯೂರಿಕ್ ಆ್ಯಸಿಡ್ ಯಾವಾಗಲೂ ಸಿಂಗಲ್ ಜಾಯಿಂಟ್, ಒಂದೇ ಒಂದು ಜಾಯಿಂಟಿಗೆ ಎಫೆಕ್ಟ್ ಆಗೋದು, ಮೋನೋ ಆರ್ಥರೈಟಿಸ್ ಅಂತ ಕರೀತಾರೆ. ಅದು ಕ್ರಾನಿಕ್ ಆದರೆ, ರಿಪೀಟೆಡ್ಲಿ ಯೂರಿಕ್ ಆ್ಯಸಿಡ್ ಕಂಟ್ರೋಲ್ ಆಗದೇ ಇದ್ದರೆ ಕಾಲಕ್ರಮೇಣ ಅದು ಸ್ಲೋಲಿ ಬೇರೆ ಜಾಯಿಂಟ್ಗಳಿಗೂ ತೊಂದರೆ ಕೊಡ್ಬೋದು. ಮೊಣಕಾಲು ಆಗಲಿ ಬೇರೆ ಕೀಲುಗಳಿಗೆ ಅದು ತೊಂದರೆ ಕೊಡೋಕ್ಕೆ ಶುರು ಮಾಡುತ್ತೆ. ಆದರೆ ಬಹಳಷ್ಟು ಜನರಿಗೆ ಒಂದು ತಪ್ಪು ನಂಬಿಕೆ, ನನಗೆ ಕೆಲವು ಪೇಷಂಟ್ಗಳು ಕೇಳೋ ಒಂದು ಪ್ರಶ್ನೆ ಏನಂತಂದರೆ, ತಲೆನೋವು, ಎದೆ ನೋವು ಮತ್ತು ಕಾಲುಗಳಲ್ಲಿ ಉರಿಯೋದು, ಪಾದಗಳಲ್ಲಿ ಉರಿತ, ಈ ತೊಂದರೆ ಇದ್ದರೆ ಯೂರಿಕ್ ಆ್ಯಸಿಡ್ ಇದೆಯಾ ಅಂತ ಕೇಳ್ತಾರೆ. ಆದರೆ ಈ ತೊಂದರೆ ಯೂರಿಕ್ ಆ್ಯಸಿಡಿಂದ ಆಗುವಂಥದ್ದಲ್ಲ. ಇಂಥ ತೊಂದರೆಗಳು ಆಗೋಕ್ಕೆ ಬೇರೆ ಅನೇಕ ಕಾರಣಗಳಿದೆ. ಯೂರಿಕ್ ಆ್ಯಸಿಡ್ ಕಿಡ್ನಿಗೆ ಕೂಡ ಬಾಧಿಸುತ್ತೆ. ಯೂರಿಕ್ ಆ್ಯಸಿಡ್ ಇದೇ ರೀತಿ, ಯೂರಿಕ್ ಆ್ಯಸಿಡ್ ಯಾವಾಗ ಹೆಚ್ಚು ಅಗತ್ಯಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಬಾಡಿಯಲ್ಲಿ ತಯಾರಾಗ್ತಾ ಹೋಗ್ತಾ ಇದ್ದರೆ ಅದು ಕಿಡ್ನಿಯಿಂದ ಫಿಲ್ಟರ್ ಆಗಿ ಹೋಗುವಾಗ ಅಲ್ಲಿ 6.5 pHಗಿಂತ ಕಡಿಮೆ ಇದ್ದರೆ, ಅಂದರೆ ಆ್ಯಸಿಡಿಟಿ ಇದ್ದರೆ, ಯೂರಿಕ್ ಆ್ಯಸಿಡ್ ಪ್ರೆಸಿಪಿಟೇಟ್ ಆಗಿ ಘನ ರೂಪ ತಾಳಿ ಸ್ಟೋನ್ ಉಂಟು ಮಾಡೋಕ್ಕೆ ಶುರುವಾಗುತ್ತೆ. ಇದನ್ನೇ ಕಿಡ್ನಿಯ ಯೂರಿಕ್ ಆ್ಯಸಿಡ್ ಸ್ಟೋನ್ ಅಂತ ಕರೆಯೋದು. ಕಿಡ್ನಿಯ ಸ್ಟೋನ್ಗಳಲ್ಲಿ 10-15% ಸ್ಟೋನ್ಗಳು ಯೂರಿಕ್ ಆ್ಯಸಿಡಿಂದ ಆಗುವಂಥದ್ದು. ಹಾಗಾದರೆ ಯೂರಿಕ್ ಆ್ಯಸಿಡ್ ಇರೋರು ಯಾವ ರೀತಿ ಇದರಿಂದ ಮುಕ್ತಿ ಪಡಿಬಹುದು, ಯಾವ ರೀತಿ ಯೂರಿಕ್ ಆ್ಯಸಿಡ್ ಅನ್ನು ಕಡಿಮೆ ಮಾಡ್ಕೊಳ್ಬಹುದು? ಮೊದಲು ಯೂರಿಕ್ ಆ್ಯಸಿಡ್ ಇದ್ದವರು ಅವರ ಯೂರಿಕ್ ಆ್ಯಸಿಡ್ ಪ್ರಮಾಣ ಎಷ್ಟು ಅನ್ನೋದು ಚೆಕ್ ಮಾಡ್ಕೊಳ್ಬೇಕು. ಉದಾಹರಣೆಗೆ ಈಗ ಅವರಿಗೆ 7.5 ಇಂದ ಹಿಡಿದು 9 mg/dL ವರೆಗೆ ಇದ್ರೆ ಆಕ್ಚುಲಿ ಅವರಿಗೆ ಯಾವುದೇ ರೀತಿಯ ಮೆಡಿಸಿನ್ ಅವಶ್ಯಕತೆ ಬರೋದಿಲ್ಲ. ಅಂಥವರು ಮೊದಲು ಕಿಡ್ನಿ ಸ್ಟೋನ್ ಇದೆಯಾ ಅಥವಾ ಅವರಿಗೆ ಗೌಟಿ ಆರ್ಥರೈಟಿಸ್ ರೀತಿಯ ತೊಂದರೆ ಬರ್ತಾ ಇದೆಯಾ ಅನ್ನೋದು ನೋಡಬೇಕು. ಅವರಿಗೆ ಕಿಡ್ನಿ ಸ್ಟೋನ್ ಅಥವಾ ಗೌಟಿ ಆರ್ಥರೈಟಿಸ್ ಅಂತ ಯಾವುದೇ ತೊಂದರೆ ಬರ್ತಾ ಇಲ್ಲ ಅಂತಂದ್ರೆ ಅವರು ಕೇವಲ ಆಹಾರ ನಿಯಂತ್ರಣ ಮಾಡೋದ್ರಿಂದ ಯೂರಿಕ್ ಆ್ಯಸಿಡ್ ಕಡಿಮೆ ಆಗ್ಬೋದು. ಹಾಗಾದ್ರೆ ನಿಜವಾಗ್ಲೂ ಯೂರಿಕ್ ಆ್ಯಸಿಡ್ ಕಂಟ್ರೋಲ್ ಮಾಡಬೇಕಾದ್ರೆ 3 ವಿಷಯಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಎಲ್ಲಕ್ಕಿಂತ ಮೊದಲು ಯೂರಿಕ್ ಆ್ಯಸಿಡ್ ಕಂಟ್ರೋಲ್ ಮಾಡಬೇಕಾದ್ರೆ ದೇಹದ ತೂಕ, ಹೆಚ್ಚು ದೇಹದ ತೂಕ ಇದ್ದವರಿಗೆ ಹೆಚ್ಚು BMI ಅಂತಂದ್ರೆ ಬಾಡಿ ಮಾಸ್ ಇಂಡೆಕ್ಸ್, ಅಂದ್ರೆ ಬಾಡಿ ಮಾಸ್ ಇಂಡೆಕ್ಸ್ ಯಾರಿಗೆ 22ಕ್ಕಿಂತ ಹೆಚ್ಚಿರುತ್ತೋ ಅವರಿಗೆ ಯೂರಿಕ್ ಆ್ಯಸಿಡ್ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಬಾಡಿ ಮಾಸ್ ಇಂಡೆಕ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಕೆಳಗಡೆ ಒಂದು ಲಿಂಕ್ ಕೊಟ್ಟಿರ್ತೇನೆ, ಅದರಲ್ಲಿ ಹೋದ್ರೆ ನಿಮಗೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಅಂದ್ರೆ ಜನರಲಿ ಯಾರ ತೂಕ ಹೆಚ್ಚಾಗಿದೆ ಅವರಿಗೆ ಯೂರಿಕ್ ಆ್ಯಸಿಡ್ ಹೆಚ್ಚಾಗುವ ಸಾಧ್ಯತೆ ಹೆಚ್ಚಿದೆ. ಹಾಗಾದ್ರೆ ಯಾರ್ಯಾರಿಗೆ ಯೂರಿಕ್ ಆ್ಯಸಿಡ್ ಹೆಚ್ಚಾಗುವ ಸಾಧ್ಯತೆ ಇದೆ? ಇತ್ತೀಚೆಗೆ ಯೂರಿಕ್ ಆ್ಯಸಿಡ್ ಹೆಚ್ಚಾಗುವ ಪ್ರಮಾಣ ಜನರಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ. ಅದಕ್ಕೆ ಕಾರಣ ಈ ವೆಸ್ಟರ್ನೈಸೇಷನ್ ಅಂತಂದರೆ ಪಾಶ್ಚಾತ್ಯ ಜೀವನ ಶೈಲಿ, ಪಾಶ್ಚಾತ್ಯ ಆಹಾರ ಪದ್ಧತಿ, ಎಕ್ಸಸೈಸ್ ಕಡಿಮೆ ಆಗೋದು, ದೇಹದ ಆ್ಯಕ್ಟಿವಿಟಿ ಕಡಿಮೆ ಆಗ್ತಾ ಇರೋದು, ಇದೆಲ್ಲ ಕಾರಣದಿಂದ ಯೂರಿಕ್ ಆ್ಯಸಿಡ್ ಜನರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋಕ್ಕೆ ಪ್ರಾರಂಭ ಆಗಿದೆ. ಅದರಲ್ಲೂ ಇದು ಯಂಗ್ ಜನ್ರೇಷನ್ ಅಂತಂದರೆ 30ರಿಂದ 40 ವರ್ಷದವರಿಗೆ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಮತ್ತು ಯೂರಿಕ್ ಆ್ಯಸಿಡ್ ಮಹಿಳೆಯರಿಗಿಂತ ಪುರುಷರಿಗೆ ಹೆಚ್ಚಾಗಿ ಆಗುವಂಥದ್ದು. ಹೀಗಾಗಿ ಯೂರಿಕ್ ಆ್ಯಸಿಡ್ ಹೆಚ್ಚಿದ್ದವರು ಮುಖ್ಯವಾಗಿ ಅವರ ತೂಕದ ಬಗ್ಗೆ ಗಮನ ಹರಿಸಬೇಕು. ಯೂರಿಕ್ ಆ್ಯಸಿಡ್ ಹೆಚ್ಚಿದ್ದವರು ತೂಕ ಹೆಚ್ಚಿದ್ದರೆ ಮೊದಲು ತೂಕ ಕಡಿಮೆ ಮಾಡಿಕೊಳ್ಬೇಕು. ತೂಕ ಹೆಚ್ಚಿದ್ದವರಿಗೆ ಅನೇಕ ಬೇರೆ ರೋಗಗಳು ಕೂಡ ಬರುವಂಥ ಸಾಧ್ಯತೆ ಇದೆ. ಉದಾಹರಣೆಗೆ ಹಾರ್ಟಿಗೆ ಸಂಬಂಧಪಟ್ಟ ರೋಗ, ಶುಗರ್, ಹೈಪರ್ ಟೆನ್ಷನ್ ಅಂದರೆ BP, ಇಂತಹ ಅನೇಕ ರೋಗಗಳು ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಅಂಥವರು ತಮ್ಮ ತೂಕ ಹೆಚ್ಚಿದ್ರೆ ಅದನ್ನು ಕಡಿಮೆ ಮಾಡಿಕೊಳ್ಬೇಕು. ಎರಡನೇದಾಗಿ ಆಹಾರದಲ್ಲಿ ಈ ಬೇರೆ ಆಹಾರ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಆಲ್ಕೋಹಾಲ್ ಅಂತಂದರೆ ಮದ್ಯಪಾನ, ಅದರಲ್ಲೂ ಬಿಯರ್ ಕುಡಿಯೋದ್ರಿಂದ ಯೂರಿಕ್ ಆ್ಯಸಿಡ್ ಹೆಚ್ಚಾಗುತ್ತೆ. ಹಾಗಾಗಿ ಯಾರು ಆಲ್ಕೋಹಾಲ್ ತಗೊಳ್ತಾರೆ, ಯಾರು ಬಿಯರ್ ಕುಡಿತಾ ಇದ್ದೀರಿ ಅದನ್ನು
ನಿಲ್ಲಿಸಬೇಕಾಗುತ್ತೆ. ಮೂರನೇದಾಗಿ ಆಹಾರ, ಪ್ರೋಟೀನ್ ಆಹಾರ, ಅದರಲ್ಲೂ ಅನಿಮಲ್ ಪ್ರೋಟೀನ್ ಅಂತಂದರೆ ಮಾಂಸ ಆಹಾರವನ್ನು ಕಡಿಮೆ ಮಾಡಬೇಕು. ಈ ಸೋಯಾಬೀನ್ ಅಂತ ಆಹಾರವನ್ನು ಅತಿ ಹೆಚ್ಚಾಗಿ ತಗೊಳ್ಬಾರ್ದು. ಮತ್ತು ಯೂರಿಕ್ ಆ್ಯಸಿಡ್ ಇದ್ದವರು ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ತೆಗೆದುಕೊಳ್ಳಬೇಕು. ಸೊ ಇದೆಲ್ಲ ಮಾಡೋದ್ರಿಂದ ಯೂರಿಕ್ ಆ್ಯಸಿಡನ್ನು ಹೆಚ್ಚಿರೋರು ಯೂರಿಕ್ ಆ್ಯಸಿಡನ್ನು ಕಡಿಮೆ ಮಾಡಿಕೊಳ್ಳೋಕ್ಕೆ ಸಹಾಯವಾಗುತ್ತೆ. ಸೊ ಹಾಗಾದರೆ ಯೂರಿಕ್ ಆ್ಯಸಿಡ್ನ ಟ್ರೀಟ್ಮೆಂಟ್ ಹೇಗೆ? ಮೊದಲು ಯೂರಿಕ್ ಆ್ಯಸಿಡ್ ಹೆಚ್ಚಿದ್ದವರು ಅವರಿಗೆ ನಿಜವಾಗ್ಲೂ ಯೂರಿಕ್ ಆ್ಯಸಿಡ್ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಿದೆ ಅಂತ ನೋಡಬೇಕಾಗುತ್ತೆ. ಯೂರಿಕ್ ಆ್ಯಸಿಡ್ 7.5 ಇಂದ 9 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ವರೆಗಿದ್ದರೆ ಅಂಥವರಿಗೆ ಯಾವುದೇ ರೀತಿಯ ಟ್ಯಾಬ್ಲೆಟ್ಸ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಅವರು ಮೊದಲು ಕಿಡ್ನಿ ಸ್ಟೋನ್ ಏನಾದರೂ ಇದೆಯಾ ಮತ್ತು ಕೀಲುಗಳ ನೋವು ಅಥವಾ ಗೌಟಿ ಆರ್ಥರೈಟಿಸ್ ಏನಾದರೂ ಇದೆಯಾ ನೋಡಬೇಕು. ಆ ರೀತಿ ಇದ್ದರೆ ಮಾತ್ರ ಅವರು ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ಸನ್ನು ತಗೊಳ್ಬೇಕಾಗತ್ತೆ. ಇಲ್ಲದೇ ಇದ್ದರೆ 9 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ವರೆಗೂ ಆಹಾರ ಪದ್ಧತಿಯಲ್ಲಿ ಚೇಂಜಸ್ ಮಾಡಿಕೊಂಡು ದಿನ ಎಕ್ಸಸೈಸ್ ಮಾಡಿ ಈ ರೀತಿ ಮಾಡೋದರಿಂದ ಯೂರಿಕ್ ಆ್ಯಸಿಡ್ ಕಡಿಮೆ ಮಾಡಿಕೊಳ್ಬೋದು. ದಿನ ಒಂದು 20 ನಿಮಿಷ ವಾಕಿಂಗ್, ಜಾಗಿಂಗ್ ಅಥವಾ ಯಾವುದೇ ಒಂದು ಎಕ್ಸಸೈಸ್ ಮಾಡೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದು ಯೂರಿಕ್ ಆ್ಯಸಿಡ್ಗೆ ಕೂಡ ಒಳ್ಳೆಯದು. ದಿನ 3 ಲೀಟರ್ವರೆಗೆ ಮಿನಿಮಮ್ 3 ಲೀಟರ್ ನೀರನ್ನು ಕುಡಿಯೋದು ಎಲ್ರಿಗೂ ಒಳ್ಳೆಯದು. ಯೂರಿಕ್ ಆ್ಯಸಿಡ್ 9 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ಗಿಂತಲೂ ಹೆಚ್ಚಾಗಿದ್ದರೆ ಅಂಥವರಿಗೆ ಯೂರಿಕ್ ಆ್ಯಸಿಡ್ ಕಡಿಮೆ ಮಾಡುವಂಥ ಕೆಲವು ಮೆಡಿಸಿನ್ ಇದೆ, ಅದನ್ನು ವೈದ್ಯರು ಹೇಳ್ತಾರೆ, ಅದನ್ನು ತಗೊಳ್ಬೇಕಾಗುತ್ತೆ. ರಕ್ತದಲ್ಲಿಯ ಯೂರಿಕ್ ಆ್ಯಸಿಡ್ ಪ್ರಮಾಣ ಕಡಿಮೆ ಇದ್ದರೂ ಸಹಿತ ಅವರಿಗೆ ಕಿಡ್ನಿಯಲ್ಲಿ ಯೂರಿಕ್ ಆ್ಯಸಿಡ್ ಸ್ಟೋನ್ ಇದ್ದರೆ ಅಥವಾ ಗೌಟಿ ಆರ್ಥರೈಟಿಸ್ ಇದ್ದರೆ ಅವರು ಅದಕ್ಕೋಸ್ಕರ ಯೂರಿಕ್ ಆ್ಯಸಿಡ್ ಕಡಿಮೆ ಆಗುವಂಥ ಟ್ಯಾಬ್ಲೆಟ್ಸನ್ನು ತಗೊಳ್ಬೇಕಾಗತ್ತೆ. ಯಾಕೆ ಅಂತಂದರೆ ಈ ಗೌಟಿ ಆರ್ಥರೈಟಿಸ್ ಮತ್ತು ಯೂರಿಕ್ ಆ್ಯಸಿಡ್ ಸ್ಟೋನ್ ಇದ್ದರೆ ರಕ್ತದಲ್ಲಿ ಯೂರಿಕ್ ಆ್ಯಸಿಡ್ ಹೆಚ್ಚೇ ಇರಬೇಕು ಅನ್ನೋದೇನಿಲ್ಲ. ಬಹಳಷ್ಟು ಸರಿ ನೋಡಿ, ರಕ್ತದಲ್ಲಿಯೇ ಯೂರಿಕ್ ಆ್ಯಸಿಡ್ ನಾರ್ಮಲ್ ರೇಂಜಲ್ಲಿರುತ್ತೆ, ಆದರೆ ಅಂಥವರಿಗೆ ಯೂರಿಕ್ ಆ್ಯಸಿಡ್ ಸ್ಟೋನ್ ಅಥವಾ ಗೌಟಿ ಆರ್ಥರೈಟಿಸ್ ಕಾಣಿಸ್ಕೊಂಡಿರುತ್ತೆ. ಅಂಥವರು ಆ ರೋಗದ ಲಕ್ಷಣಗಳ ಅನುಸಾರವಾಗಿ ಟ್ರೀಟ್ಮೆಂಟನ್ನು ತಗೊಳ್ಬೇಕಾಗುತ್ತೆ. ಮತ್ತು ಯೂರಿಕ್ ಆ್ಯಸಿಡ್ ಬಗ್ಗೆ ಇರುವಂಥ ಒಂದು ತಪ್ಪು ಮಾಹಿತಿ ಅಂದರೆ ಈ ಟೊಮೆಟೊ ತಗೊಳ್ಳೋದ್ರಿಂದ ಅಥವಾ ಹುಳಿ ಪದಾರ್ಥ ತಗೊಳ್ಳೋದ್ರಿಂದ ಯೂರಿಕ್ ಆ್ಯಸಿಡ್ ಹೆಚ್ಚಾಗುತ್ತೆ ಅನ್ನೋದು ಸುಳ್ಳು. ಆ್ಯಕ್ಚುಲಿ ಈ ಹುಳಿ ಪದಾರ್ಥದಲ್ಲಿರುವ ವಿಟಮಿನ್ ಸಿ ಇಂದ ಯೂರಿಕ್ ಆ್ಯಸಿಡ್ ಕಡಿಮೆ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಈ ಕಾಲುಗಳ ಉರಿತ ಅದಕ್ಕೂ ಯೂರಿಕ್ ಆ್ಯಸಿಡ್ಗೂ ಯಾವುದೇ ಸಂಬಂಧ ಇಲ್ಲ. ಮತ್ತು ದೇಹದ ಅನೇಕ ಜಾಯಿಂಟ್ಗಳಲ್ಲಿ ನೋವು ಬಂದಾಗ ಅದು ಯೂರಿಕ್ ಆ್ಯಸಿಡಿಂದ ಆಗಿರುವ ಸಾಧ್ಯತೆ ತುಂಬ ಕಡಿಮೆ. ಅಂಥವರಿಗೆ ಬೇರೆ ರೀತಿಯ ಯಾವುದಾದ್ರೂ ತೊಂದರೆ ಇರ್ಬೋದು, ಅದು ವೈದ್ಯರಿಗೆ ತೋರಿಸ್ಕೊಂಡು ಅದರ ಬಗ್ಗೆ ಸಲಹೆ ಪಡ್ಕೊಳ್ಬೇಕು. ಸೊ ಈ ರೀತಿ ಯೂರಿಕ್ ಆ್ಯಸಿಡ್ ಇದ್ದವರು ಈಗಾಗಲೇ ಹೇಳಿದಂಥ ಆಹಾರ ಕ್ರಮವನ್ನು ಅನುಸರಿಸಿ ಮತ್ತು ಡಾಕ್ಟರ್ಗಳಿಗೆ ಸಂಪರ್ಕಿಸಿ ಅದರ ಪ್ರಕಾರ ಟ್ರೀಟ್ಮೆಂಟನ್ನು ತಗೊಳ್ಬೇಕು. ನಿಜವಾಗ್ಲೂ ಯೂರಿಕ್ ಆ್ಯಸಿಡ್ ಆಗಲೇ ಹೇಳಿದಂಗೆ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾದ ತಕ್ಷಣ ಅದರ ಬಗ್ಗೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾರ್ಮಲ್ ಆಗಿ ಒಳ್ಳೆಯ ಆಹಾರ ಪದ್ಧತಿ, ಬ್ಯಾಲೆನ್ಸ್ಡ್ ಡಯಟ್, ನಾರ್ಮಲ್ ರೀತಿಯಲ್ಲಿ ಒಂದು 3 ಲೀಟರ್ಗಳಷ್ಟು ನೀರು ಕುಡಿದು ದಿನ ಒಂದು 20 ನಿಮಿಷ ಎಕ್ಸಸೈಸ್ ಮಾಡಿದರೆ ಯೂರಿಕ್ ಆ್ಯಸಿಡ್ ಮಾತ್ರ ಅಲ್ಲ, ಬೇರೆ ಅನೇಕ ತೊಂದರೆಗಳಿಂದಲೂ ನಾವು ಮುಕ್ತಿ ಪಡಿಬೋದು. ಸೊ ದಯವಿಟ್ಟು ಈ ಕ್ರಮಗಳನ್ನು ಅನುಸರಿಸಿ ಯೂರಿಕ್ ಆ್ಯಸಿಡಿಂದ ಮುಕ್ತಿ ಪಡೆಯಿರಿ. ಸೊ ನಮಸ್ಕಾರ.